ಇವತ್ತು ಸಿದ್ಧಸಿರಿ ಸೌಹಾರ್ದ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ನಾವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಮ್ಮ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇವತ್ತು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಕರ್ನಾಟಕ ಸೌಹಾರ್ದ ಸಹಕಾರಿ ಏನು ನೋಂದಣಿ ಇತ್ತು ಬದಲಾವಣೆಯಾಗಿ ಇವತ್ತು ಕೇಂದ್ರದ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಒಳಗೆ ಇವತ್ತು ಸಿದ್ಧಸಿರಿ ಅದರ ಚಟುವಟಿಕೆಗಳು ಅಲ್ಲಿಗೆ ಹೋಗಿವೆ. ಅಂದರೆ ಇದು ಭಾಳ ಉದ್ದಾದಂಥ ಹೆಸರಿದೆ, ಸಿದ್ಧಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಸಹಕಾರಿ ಸೊಸೈಟಿ ನೇಮತ್. ಅಂದರೆ ನಮ್ಮದು ಬರೀ ಸಾಲ ಕೊಡೋದು ಬಡ್ಡಿ ತೊಗೋದು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆ ಇವತ್ತು ಇಥನಾಲ್ ಫ್ಯಾಕ್ಟ್ರಿ ಇದೆ ನಮ್ಮದು. ಸುಮಾರು 1000 ಕೋಟಿ ರೂಪಾಯಿದಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡಿದ್ದೀವಿ. ಬಿಜಾಪುರನಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ, ಸುಮಾರು 5000 ಟನ್ ನಮ್ಮ ದ್ರಾಕ್ಷಿ ಬೆಳೆಗಾರ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಕೋಲ್ಡ್ ಸ್ಟೋರೇಜ್ ಇದೆ, 2 ಪೆಟ್ರೋಲ್ ಪಂಪ್ ಇದ್ದಾವೆ, ವೇರ್ ಹೌಸ್ ಇದೆ. ಅಂದರೆ ಬಹು ಉದ್ದೇಶ ಏನು ಅದ, ಒಟ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಸುಮಾರು ಸಕ್ಕರೆ ಕಾರ್ಖಾನೆಯಲ್ಲಿ 1000ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ದಾರೆ. ಗುಲ್ಬರ್ಗ ಜಿಲ್ಲಾ ಚಿಂಚೋಳಿಯಲ್ಲಿ ಭಾಳ ಅತ್ಯಂತ ಕರ್ನಾಟಕದಲ್ಲಿ ಹಿಂದುಳಿದಂಥ ಒಂದು ತಾಲೂಕು ಅಂತ ಹೇಳಿ ಪರಿಗಣಿಸಿದರು. ಇವತ್ತು ಅಲ್ಲಿ ನಾವೆಲ್ಲ ಸಿದ್ಧಸಿರಿಯಿಂದ ಇಥನಾಲ್ ಫ್ಯಾಕ್ಟ್ರಿ ಮಾಡಿದ್ದೀವಿ. ಕೇವಲ ಕಬ್ಬು ಅಟ್ಟೆ ನುರಿದಿಲ್ಲ, ನಮ್ಮಲ್ಲಿ ಮೆಕ್ಕೆಜೋಳ, ಅಕ್ಕಿ ಅದು ಸಹ ಇಥನಾಲ್ ಮಾಡಿ ನಾವು 12 ತಿಂಗಳು ನಡೆಯುವಂಥ ಏನು ಕಾರ್ಖಾನೆ. ಅಲ್ಲಿ ಸಕ್ಕರೆ ಸಿಗೋದಿಲ್ಲ ನಮಗೆ. ಸಕ್ಕರೆ ಬೇಕಂದ್ರೆ ನಾವು ಕಿರಾಣಿ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು. ಆದರೆ ಹೆಸರು ಮಾತ್ರ ಸಕ್ಕರೆ ಕಾರ್ಖಾನೆಯೇ ಅಂತಾರೆ ಎಲ್ಲರೂ. ಅದು 4.5 ಲಕ್ಷ ಲೀಟ್ರು ಪ್ರತಿ ದಿವಸ, ಸುಮಾರು ಒಂದು ವರ್ಷಕ್ಕೆ 12 ಕೋಟಿ ಲೀಟ್ರು ಇವತ್ತು ಇಥನಾಲ್ ತಯಾರು ಮಾಡುವಂಥ ಕಾರ್ಖಾನೆ. ನಮ್ಮಲ್ಲಿ ಮೆಕ್ಕೆಜೋಳವನ್ನು ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ. ಸುಮಾರು ನಮ್ಮಲ್ಲಿ ಏನು ಗೋಶಾಲೆ ಇದೆ ಬಿಜಾಪುರದಲ್ಲಿ, ನಾವಲ್ಲಿ ಏನು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆದಿರ್ತದೆ, ಯಾವುದೇ ರೀತಿ ಸೂಟು ಗೀಟು ಏನೂ ಇಲ್ಲ, ನೇರವಾಗಿ ರೈತರಿಂದ ಅಲ್ಲೇ 100 ಟನ್ ಕಾಟ ಇದೆ ನಮ್ಮದು. ಆ 100 ಟನ್ ಕಾಟ ಯಾರೇ ರೈತರು ಸ್ವತಃ ಬಂದ್ರೂ ಇಲ್ಲಿ ಕೊಟ್ಟರು ತೊಗೋತೀವಿ, ಇಲ್ಲ ನೇರವಾಗಿ ಫ್ಯಾಕ್ಟ್ರಿಗೇ ತಂದು ಕೊಡ್ತೀನಿ ಅಂದ್ರೂ ಅಲ್ಲೂ ಖರೀದಿ ಮಾಡೋದು ಕೇಂದ್ರ ಇದೆ. ಮತ್ತು ಕಾಟ ಆದ ಕೂಡಲೇ ರೊಕ್ಕ ಅಡ್ಡಾಡಿ ನಾಳೆ ಬಾ ನಾಡ್ದು ಬಾ 15 ದಿವಸ ಏನಿಲ್ಲ, ಹಿಂಗೆ ಕಾಟ ಹಾಕಿ ನಿಮ್ಮ ಕೈಯಾಗ ಸ್ಲಿಪ್ ಬತ್ತು ನಿಮ್ಮ ಅಕೌಂಟಿಗೆ ಅಕೌಂಟಿಗೆ ಹಾಕಬೇಕಪ್ಪ ಅಂತಂದ್ರೆ ಅಲ್ಲೇ ಹಾಕಿಬಿಡ್ತೀವಿ. ಕೈಯಾಗೆ ಕೊಡ್ಬೇಕಂದ್ರೆ ಕೈಯಾಗೆ ಕೊಡ್ತೀವಿ. ಅಂದ್ರೆ ರೈತರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಕಡೆ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ತಗೋದು, ರೈತರಿಗೂ ಮೋಸ ಆಗಿರಬಾರ್ದು. ಅದ್ರ ಜೊತೆಗೆ ಇವತ್ತು ನಮ್ಮ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ, ಅಲ್ಲಿ ಒಣ ದ್ರಾಕ್ಷಿ, ಅಲ್ಲಿಯೂ ಸಹ ಕಡಿಮೆ ಬಡ್ಡಿಯಲ್ಲಿ ರೈತರು ಮೊಣಕ ತಂದಿಟ್ಟರೆ ಅದಕ್ಕೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ. ಮತ್ತು ಎಷ್ಟು ಕೋಲ್ಡ್ ಸ್ಟೋರೇಜ್ ಅದಾವ್ರು ಎಲ್ಲಕ್ಕಿಂತ ಕಡಿಮೆ ಬಾಡಿಗೆ ರೈತರಿಗೆ ಕೊಟ್ಟು ಅದು ಸಹ ಸುಮಾರು 5000 ಟನ್ ದೊಡ್ಡ ಒಂದು ಸುಮಾರು 20 ಕೋಟಿ ರೂಪಾಯಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಎಲ್ಲ ಹೊರಗಿನ ಮಷಿನ್ ಅದಾವೆ, ಟರ್ಕಿ ಮತ್ತು ಲಂಡನ್ದು. ಅಂದ್ರೆ ಒಂದು ರೈತನಿಗೆ ಎಲ್ಲ ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡಿ ಪೂರ್ತಿ ಕೋಲ್ಡ್ ಸ್ಟೋರೇಜಾಗಿ ಹೋಗುತ್ತಾನೆ. ಎಲ್ಲ ಆಟೋಮೈಸೇಷನ್ ಐತಿ. ಸುಮಾರು 3-4 ವರ್ಷ ಆಯ್ತು ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಇದ್ದು. ಈ ರೀತಿ ಪೆಟ್ರೋಲ್ ಪಂಪ್ ಒಂದು 2 ಇದ್ದಾವೆ. ಇದು ಎಷ್ಟು ಮಂದಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂದರೆ, ಈಗಾಗಲೇ ನಮ್ಮ ಗುರುಗಳು ಹೇಳ್ದಂಗೆ ಸುಮಾರು 1300 ಸಿದ್ಧಸಿರಿ ಶಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ 1000 ಮಂದಿ ಕೆಲಸ ಮಾಡ್ತಾರೆ. ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿಯೂ 1500 ಜನ ಹೆಚ್ಚು ಕಡಿಮೆ ಎಲ್ಲ ಉದ್ಯೋಗ ಅವಕಾಶ ಹಿಡಿದ್ರೆ 4ರಿಂದ 4,500 ಜನ ಉದ್ಯೋಗ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನು ಸಾರಂಗಮಠ ಗುರುಗಳು ಹೇಳಿದ್ರಲ್ಲ, ಭಾಳ ಮೊದಲನೇ ವರ್ಷನೆಲ್ಲ ಇಲ್ಲಿ ಶಾಖೆ ಮಾಡಿದ್ವಿ. ಜಗದೀಶ ಮೊದಲೇ ವರ್ಷನೇ ನಾವು ಇಲ್ಲಿ ಶಾಖೆ ಮಾಡಿದ್ವಿ. 16 ವರ್ಷ ಆಯ್ತು ಇಲ್ಲಿ. 20 ವರ್ಷ ಆಯಿತು ತಂಬದಲ್ಲಿ. ಇಲ್ಲಿ ಒಂದು ಒಳ್ಳೆಯ 40 ಕೋಟಿ ರೂಪಾಯಿದೆಲ್ಲ ಡಿಪಾಸಿಟ್, 40 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ.
ಇದು ನಮ್ಮ ಸಿದ್ಧಸಿರಿ ಒಳಗೆ ಒಳ್ಳೆಯ ಶಾಖೆ ಅಂಥೇಳಿ ನಾವು ಗ್ರೇಡ್ ಎದಾಗಿಟ್ಟಿದ್ದೀವಿ. ಅದಕ್ಕೇ ಇಲ್ಲಿ ಸ್ವಂತ ಕಟ್ಟಡ ಮಾಡಿ ಇಲ್ಲಿ ನಾವು ನಿಮಗೆ ಈ ನಿಮ್ಮ ಆಭರಣಗಳನ್ನು ಸಹಿತ ಇಲ್ಲಿ ನಾವು ಲಾಕರ್ ಸಿಸ್ಟಮ್ ಮಾಡಿದ್ದೀವಿ. ಯಾರೋ ಮನ್ಯಾಗ ಬಂಗಾರದು ಊರು ಹೊರಗಿದ್ದವ್ರದ್ದು ಇಡಬಾರ್ದು, ಇಲ್ಲೇ ತಂದಿಟ್ರೆ ಅದಕ್ಕೆ ಪೂರ್ತಿ ಸ್ಟ್ರಾಂಗ್ ರೂಮ್ ಇದೆ. ಅದಕ್ಕೇನು ಯಾರೇನು ಬಂದು ಏನು ಒಯ್ದು ಅದನ್ನು ತಿಜುರಿ ಬೆಂಕಿಯಾಗಿ ಹೋಗೋದ್ರೂ ಏನಾಗೋದಿಲ್ಲ. ಅದು ಫೈರ್ ಪ್ರೂಫ್ ಇದೆ, ಕೀಲಿ ಮುರಿಲಾಕ ಬರೋದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ತಾಂಬಾ ಶಾಖೆಯಲ್ಲಿ ಇಟ್ಟಿದ್ದೀವಿ. ಯಾರು ದೂರ ತೋಟದಾಗ ಪಟ್ಟಿಯಾಗಿರೋರು ಮನೆಯಾಗಿ ಇಟ್ಕೊಂಡ್ಕಿಂತ ಸಿರಿಯಾಗಿ ಇಟ್ಟಿರಿ ಅಂದ್ರೆ ತುಡುಗು ಮಾಡೋರು ಬರೋದಿಲ್ಲ ಅಂತ ನಂದು ಭಾವನೆ. ಕಡೆಗೆ ಇಡ್ಲಿಕ್ಕಂದ್ರೂ ಹೇಳ್ರಿ ಸಿರಿಯಾಗಿ ಇಟ್ಟಿವಿ ಅಂತೇಳಿ. ಹಿಂಗಾಗಿ ತುಡುಗ್ರ ಆ ಮನೆಗೆ ಬರೋದಿಲ್ಲ, ಎಲ್ಲೇ ಒಯ್ದು ಸಿರಿಯಾಗಿ ಇಟ್ಟಾನಪ್ಪ ಅಂತೇಳಿ. ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಕೆಲವೊಂದು ಸಲ ನಮ್ಮ ಮುಗ್ಧ ಜನ, ನಾನು 94ರಾಗೆ MLA ಆದಾಗ ಒಂದು ದಿನಾಯಕ್ಕೆ ಬಂದಿದ್ರಲ್ಲ ದೇಬೇರಿಯವ್ರ ಪಾಪ, ಅಲ್ಲಿ ಒಂದು ಮನೆ ಸುಟ್ಟಿತ್ತು. ಆ 2 ಎತ್ತುಗಳು ಸತ್ತಿದ್ದು. ಅಲ್ಲಿ ಹೋದಾಗ ಪಾಪ ಬಡತಂತ ಗುಡಿಸಲ ಎಲ್ಲ ಸುಟ್ಟು ಭಸ್ಮಾಗಿತ್ತು. ಒಂದು ಟ್ರಂಕ್ನಾಗ ಹೆಣ್ಮಕ್ಳು ಈ ನೋಟ್ ಇಟ್ಟಿದ್ರು, ಅವೆಲ್ಲ ಸುಟ್ಟು ಕರಕಲಾಗಿತ್ತು. ಅಂದ್ರೆ ಇವತ್ತು ಬ್ಯಾಂಕುಗಳು ಎದಕ್ಕದಾವ ಅಂದ್ರೆ ನಿಮ್ಮಲ್ಲಿರುವಂಥ ಹಣ ಸುರಕ್ಷಿತ ಇರಬೇಕು, ಬಂಗಾರ ಸುರಕ್ಷಿತ ಇರಬೇಕು. ಇವತ್ತು ನಾವು ಏನು ಮಾಡ್ತೀವಿ ಎಲ್ಲ ಕಡೆ, ನಾವು ಬಿಜಾಪುರನಾಗ ಒಂದು ಬ್ರ್ಯಾಂಚ್ ಐತೆ ನಮ್ಮದು ಸಿದ್ದೇಶ್ವರ ಗುಡಿಯಾಗ. ಅದು 24 ತಾಸು ಚಾಲು ಇರ್ತದೆ. ನೀವು ರಾತ್ರಿ 12ಕ್ಕೆ ಹೋಗಿ ರೊಕ್ಕ ತೊಗೋತೀನಿ ಅಂದ್ರೆ ರೊಕ್ಕ ಸಿಗ್ತದೆ. ರಾತ್ರಿ 12ಕ್ಕೆ ಹೋಗಿ ನಮ್ಮಲ್ಲಿ ಕೆಲವೊಂದು ಏನು ಮಾಡೀವಿ ಅಂದ್ರೆ ಅದು 24 ತಾಸು ಸ್ಥಳಕ್ಕೆ ಸೆಕ್ಯೂರಿಟಿ ರೂಮ್ ಮಾಡೀವಿ. ಎಲ್ಲ ಗನ್ಮೇನ್ ಎಲ್ಲ ಅದಾರ. ಅಲ್ಲಿ ಮುಂಜಾನೆ ಎಲ್ಲಿ ಲಗ್ನಕ್ಕೆ ಹೋಗೋದಿತ್ತಂದ್ರೆ ಅವ್ರ ಹೆಣ್ಮಕ್ಳು ಬರ್ತಾರೆ, ಆ ಸೆಕ್ಯೂರಿಟಿ ರೂಮ್ನಾಗ ಹೋಗ್ತಾರೆ, ತಮ್ಮ ಇದರಂದು ಲಾಕರ್ನಂದು ತಕ್ಕೊಂಡು ಎಲ್ಲ ಶೃಂಗಾರ ಮಾಡಿಕೊಂಡು ಅಲ್ಲಿ ಎಲ್ಲ ಇಟ್ಟಿವಿ. ಪೌಡ್ರ್, ಸ್ನೋ, ಕನ್ನಡಿ ಎಲ್ಲ ಇಟ್ಟಿವಿ. ಎಲ್ಲ ಮೇಕಪ್ ಮಾಡ್ಕೊಂಡು ಲಗ್ನಕ್ಕೆ ಹೋಗ್ತಾರೆ. ಲಗ್ನದಿಂದ ಬರ್ತಾರೆ ಮತ್ತು ಸಿದ್ದೇಶ್ವರ ಗುಡಿಗೆ ತಳಗೆ ಇಳಿದು ಹೋಗ್ತಾರೆ. ಎಲ್ಲ ಕೊಳ್ಳ ಮಾಡಿ ಮತ್ತು ಲಾಕರ್ ಮಾಡಿ ಮನ್ಯಾಗ ಹೋಗಿ ಆರಾಮಾಗಿ ಹೋಗ್ತಾರೆ. ಅದು 24 ತಾಸು. ರೊಕ್ಕ ತೊಗೊಳಕ್ಕೂ 24 ತಾಸು, ಕೊಡ್ಲಿಕ್ಕೂ 24 ತಾಸು. ಅಂದ್ರೆ ಈಗೆಲ್ಲ RTGS ಅವು ಇವು ಬಂದ. ಅವಾಗ ಯಾವುದಾರು ಅರ್ಜೆಂಟ್ ಹಾರ್ಟ್ ಆಪ್ರೇಷನ್ ಬತ್ತು, ಇವತ್ತು ಮಾಡಿಸೇಬೇಕು, ಇವತ್ತು ಸೋಲಾಪುರಕ್ಕೆ ಹೋಗ್ಬೇಕು, ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತ ಬತ್ತಂದ್ರೆ ರಾತ್ರಿ ರೊಕ್ಕ ಎಲ್ಲಿ ಹುಟ್ಟೋದಿಲ್ಲ. ಆದ್ರೆ ನಮ್ಮಲ್ಲಿ ರೊಕ್ಕ ಹುಟ್ತಿತ್ತು. ರಾತ್ರಿ ಅವ್ರು ಬಂದ್ರಂದ್ರೆ ರೊಕ್ಕ ಕೊಟ್ಟು ಕಳಿಸ್ತಿದ್ದೆ. ಅಂದರೆ ಎಷ್ಟೋ ಜೀವಗಳನ್ನು ಉಳಿಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ರೀತಿ ಈ ರಾಜ್ಯದಲ್ಲಿ ಸುಮಾರು 212 ಶಾಖೆ ಅದಾವೆ. ಎಲ್ಲೆಲ್ಲಿ ಒಳ್ಳೆಯ ನಾವು ಸ್ವಂತ ಕಟ್ಟಡ ಈಗಾಗಲೇ ಹೇಳ್ಯಾರ ಎಷ್ಟು ನಮ್ಮ ಸ್ವಂತ ಕಟ್ಟಡ ಅದಾವ ಅನ್ನೋದು. ಅಲ್ಲಿ ಎಲ್ಲನೂ ಲಾಕರ್ ಸಿಸ್ಟಮ್ ಮಾಡ್ತಾಯಿದ್ದೀವಿ. ಅಂದ್ರೆ ಜನರ ರೊಕ್ಕನೂ ಅಷ್ಟೇ ಸುರಕ್ಷಿತ, ಅವ್ರು ಇಡುವಂಥ ಒಡವೆಗಳು ಸಹ ಸುರಕ್ಷಿತ ದೃಷ್ಟಿಯಿಂದ ಇವತ್ತು ಸುಮಾರು 5,500 ಕೋಟಿ ರೂಪಾಯಿ ಡಿಪಾಸಿಟ್ ಇರುವಂಥ ಕರ್ನಾಟಕದಲ್ಲಿ ಒಂದು ಯಾವುದಾದ್ರೂ ಸೊಸೈಟಿ ಅಂದರೆ ಅದು ಸಿದ್ಧಸಿರಿ ಸೌಹಾರ್ದ ಇತ್ತು. ಈಗ ಸಿದ್ಧಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಆಗಿದೆ. ಅಂದರೆ ಮಲ್ಟಿ ಸ್ಟೇಟ್ ಅಂದರೆ ಬಹು ರಾಜ್ಯಗಳಲ್ಲಿ ಕೆಲಸ ಮಾಡುವಂಥದ್ದು. ಮಲ್ಟಿಪರ್ಪಸ್ ಅಂದ್ರೆ ಅನೇಕ ಉದ್ದೇಶ. ಅಂದರೆ ಈ ಸಕ್ಕರೆ ಕಾರ್ಖಾನೆ, ಅಲ್ಲಿಂದ ಕೋಲ್ಡ್ ಸ್ಟೋರೇಜು, ರೈತರಿಗೆ ಒಳ್ಳೆಯ ಔಷಧಿಗಳು, ಎಲ್ಲ ಡೂಪ್ಲಿಕೇಟ್ ಔಷಧಿ ಭಾಳ ಬರ್ತಾವೆ. ರೈತರಿಗೆ ಭಾಳ ಮೋಸ ಆಗ್ತದೆ. ಅವು ಯಾವ ಡೂಪ್ಲಿಕೇಟ್ ಗೊಬ್ಬರ, ಅದಕ್ಕೆ 5 ಕಡೆ ನಾವು ಅಂಥ ಬ್ರ್ಯಾಂಚ್ ಮಾಡಿವಿ. ನಮ್ಮ ರೈತರು ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರಿಗೆ ಹೆಚ್ಚು ಔಷಧದ ಅವಶ್ಯಕತೆ ತಳಿ ಆ ಭಾಗದಲ್ಲಿ ಬಬಲೇಶ್ವರ, ಬಾಬಾನಗರ, ಇದು ಬಿಜ್ಜಿರ್ಗಿ, ಈ ಸಿಂದಗಿಯಲ್ಲಿ ಒಂದಿದೆ ಮಾಡಿದ್ದೀವಿ. ಇದರಿಂದ ರೈತರಿಗೂ ಒಳ್ಳೆಯ ನೋಡ್ರಿ, ಒಂದೊಂದು ಔಷಧ ಹೆಂಗಿರ್ತಾವೆ ಅಂದ್ರೆ 5,000 ರೂಪಾಯಿದ್ದು ಒಂದೊಂದು ಔಷಧ ಇರ್ತಾವೆ. ಆ ಡೂಪ್ಲಿಕೇಟ್ ಮಾಡೋರು ತಮ್ಮ ಗೋಡೌನ್ದಾಗೆ ಮಾಡಿ ರೈತರಿಗೆ ಕೊಡೋ ನೋಡಿ. ಒಂದು 10 ಪ್ಯಾಕೆಟ್ ತೊಗೋತೀರಿ, ಒಂದು 2 ಪ್ಯಾಕೆಟ್ ಅದನ್ನು ಸರಿಸಿಬಿಡ್ತಾರೆ. ಅವೆಲ್ಲ 500-700 ರೂಪಾಯಿದಾಗ ತಯಾರಾಗ್ತಾವೆ. 4,000-5,000 ರೂಪಾಯಿದಷ್ಟು. ಅಂದರೆ ರೈತರಿಗೆ ಮೋಸ ಆಗಬಾರ್ದು ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ. ಈ ರೀತಿ ಮುಂದಿನ ದಿವಸನಾಗ ನಾವು ನಿಂಬೆ ಹಣ್ಣಿನ ಬಗ್ಗೆನೂ ಸಂಶೋಧನೆ ಮಾಡ್ಲಕತ್ತೀವಿ. ರೈತನಿಗೆ ನಿಂಬೆ ಹಣ್ಣಿನ ಸಂಸ್ಕರಿಸಿ ಅವನಿಗೂ ಯೋಗ್ಯದ ಬೆಲೆ ಸಿಗಬೇಕು ರೈತನಿಗೆ. ಮತ್ತು
ಯಾವಾಗ ಅವಶ್ಯಕತೆ ಇರ್ತೈತೆ ಅದು ಟಿನ್ ಮಾಡಿ ಒರಿಜಿನಲ್ ನಿಂಬೆ ಹಣ್ಣನ್ನು ರಸ ತೆಗೆದು ಅದನ್ನು ಟಿನ್ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ಏನೂ ಆಗೋದಿಲ್ಲ. ಯಾವಾಗ ನಿಂಬೆ ಹಣ್ಣಿನ ಶಾರ್ಟೇಜ್ ಇರ್ತದೆ ಆವಾಗ ಉಚ್ಚಾಟನೆ ಮಾಡಿದ್ದು. ಅವರು ಮುಖ್ಯಮಂತ್ರಿ ಆದರು. ಈಗ ನಾನು ಬಿ ಜೆ ಪಿದಿಂದ ಉಚ್ಚಾಟನೆ ಆಗೀನಿ, 4ನೇ ಮುಖ್ಯಮಂತ್ರಿ ನಾನೇ ಆಗ್ತೀನಿ. ಸುಮ್ಕೂತ್ರು ನಮ್ಮ ಸಿದ್ದರಾಮಯ್ಯ ಆಯ್ತಪ್ಪ ಆಯ್ತು ಕೊಂಡ್ರು ಅಂದರು. ಕುಂಡಿರ್ತೀನಿ. ನಾ ಹೇಳಿದೆ ಏನೋ ಉತ್ತರ ಅಲ್ಲೇ ಕೊಟ್ಬಿಡೋದು, ಯಾರ್ದೇನು ಮುಲಾಜಿಲ್ಲ. ನನಗೂ ರೇಟ್ ಹಾಕ್ತೀನಂದರು, ಇನ್ಕಮ್ ಟ್ಯಾಕ್ಸ್ ಹಾಕ್ತೀನಂದರು, ನಿನ್ನ ಮನೆ ಜಪ್ತಿ ಮಾಡಿ ಎಲ್ಲ ಶೋಧ ಮಾಡ್ತೀವಿ ಅಂದರು. ಸುಡುಗಾಡು ನಾನು ಮನೆಗೆ ಇದ್ರದ್ದು ಶೋಧ ಮಾಡ್ಬೇಕಲ್ಲ. ಏನದ ಲೀಗಲಿ ಎಟ್ಟದ ಅಷ್ಟು ಆಸ್ತಿ ಅದ, ಭಾಳ ಅದು ಪಡೆದು ತೆಗೆದ್ರೆ ಒಂದು 50,000 1,00,000 ಮನೆಯಾಗಿರ್ತಾವೆ. ಏನು 50,000 ತೊಗೊಂಡೋಗಿ ಇನ್ಕಮ್ ಟ್ಯಾಕ್ಸ್ದವರು ಆ ಕಾರ್ ತೊಗೊಂಡು ಬಂದು ಬಾಡಿಗೆ ಆಗೋದಿಲ್ಲ. ಒಂದು ರೇಡ್ ಹಾಕಿದ್ರೆ ಕನಿಷ್ಠ 10-15 ಲಕ್ಷ ರೂಪಾಯಿ ಇರ್ತೈತಿ. ನಾನು ಮನೆಗೆ ಹಾಕಿದ್ರೆ ಒಂದು 2 ಲಕ್ಷ ರೂಪಾಯಿ ಸಿಕ್ಕು ಅಂದ್ರೆ ಮುಂದೇನು ಮಾಡ್ತಾ ಕೊಡ್ತೈತೇನೋ. ನಿಮಗೆ ಕರೆಕ್ಟ್ ಯತ್ನಾಳ ಮನ್ಯಾಗ ಇಷ್ಟು ಕಿಲೋ ಬಂಗಾರ, ಇಟ್ಟು ರೊಕ್ಕ, ಇಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ ನಾನು ಖರೀದಿ ಇದ್ದು ಅಂದ್ರೆ ಹೋಗಬೇಕು. ಅದಕ್ಕಿಂತ ಕಡಿಮೆ ಇತ್ತು ನಿಮ್ಮನ್ನೆಲ್ಲ ಡಿಮೋಷನ್ ಮಾಡ್ತೀನಿ ಅಂತಾರೆ. ಅದಕ್ಕೆ ನಾನು ಮನೆಗೆ ಯಾರೂ ಬರಲ್ಲಾಗ್ಯಾರ. ಈಗ ಬಂದು ಏನು ಮಾಡೋದು, ಅವ್ರ ಪಗಾರ ಕಟ್ ಆಗ್ತೈತಿ. ಮನೆ ಹಾಗೆ ನಮ್ಮ ಚರಂತಿ ಮಠದ್ದು ಒಂದು 3-4 ವರ್ಷದಿಂದ ರೇಡ್ ಮಾಡಿಬಿಟ್ರು. ಯಾಕಂದ್ರೆ ದೊಡ್ಡ ಸಂಸ್ಥೆ ಇತ್ತು ಅವ್ರದ್ದು. ಅವಾಗ ಅಲ್ಲಿ ಅಧಿಕಾರಿಗಳು ಬಂದರು, ಎಲ್ಲ ಚೆಕ್ ಮಾಡೋರು ಏನೂ ಸಿಗಲಿಲ್ಲ. ಮುಂದೆ ಅವ್ರ ಮ್ಯಾಗ ಎನ್ಕ್ವೈರಿ ಚಾಲು ಆಯಿತು. ಏನು ಚರಂತಿ ಮಠರು ಇದ್ರಾಗ ನಿಮ್ಗೇನೂ ಸಿಕ್ಕಿಲ್ಲ, ಯಾಕೆ ನಿಮ್ಮ ಮ್ಯಾಗ ಆ್ಯಕ್ಷನ್ ತೊಗೊಳತ್ತು. ಕಡೆಗೆ ಎಲ್ಲಿಗೆ ಬಂದ್ರಂದ್ರೆ ರೇಡ್ ಮಾಡೋದು ಅವ್ರ ಆಫೀಸರ್ಸು ಚರಂತಿ ಮಠರು ಬಲ್ಲಿ ಬಂದು ನಿಮ್ಮ ಕೈ ಮುಗಿತೀವಿ ರೀ, ಒಂದು ಯಾವ ಎಣ್ಣೆ ಚೀಟಿ ಇಲ್ಲೊಂದು ಅಲ್ಲೊಂದು ಹೋಗಿರಿ, 5 ಲಕ್ಷ 10 ಲಕ್ಷ 50 ಲಕ್ಷ ಅದು ಬರೆದು ಅದನ್ನು ತೊಗೊಂಡ್ರೆ ನಾವು ಉಳಿತೀವತ್ತು. ಅಂದ್ರೆ ಹಿಂಗೂ ಇರ್ತದೆ ರಾಜಕಾರಣದಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಂಸ್ಥೆನ ಬೆಳೆಸಿವಲ್ಲ ನಾವು. ಇವತ್ತು ನೋಡಿರಿ ಮೆಕ್ಕೆಜೋಳ ನೀವು ಎಲ್ಲಿ ತೊಗೊಲಿಲ್ಲ ಅಂದ್ರೆ ನಮ್ಗೆ ಗೋಶಾಲೆಗೆ ಬರ್ರಿ, ಏನು ರೇಟ್ ಅದ ಕೊಡ್ತೀವಿ, ತೊಗೋತೀವಿ. ಎಲ್ಲಪ್ಪ ನಾವು ನಮ್ಮದು ಒಂದು ಲೋಡ್ ಐತಂದ್ರೆ ಫ್ಯಾಕ್ಟ್ರಿಗೆ ಅದೊಂದು ರೇಟ್ ಇರ್ತದೆ, ಫೋನ್ ಮಾಡಿ ಕೇಳ್ರಿ, ಅಲ್ಲಿ ತೊಗೋತೀವಿ. ನಾ ಹೇಳೋ ಉದ್ದೇಶ ಏನಂದ್ರೆ ಇಂಥ ಸಂಸ್ಥೆ ಇದು ಅಷ್ಟೇ ಅಲ್ಲ. ಇವತ್ತು ಈಗ ನಮ್ಮ ಇವರು ಲೋಕ ಕಲ್ಯಾಣ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ಔಷಧ ಅಂಗಡಿ ಮಾಡ್ಲಕತ್ತೀವಿ. ನಿಮಗೆ ತಾಂಬಾದಾಗ ಒಂದು ಯಾವುದೋ ಇಂಜೆಕ್ಷನ್ ಭಾಳ ಅವಶ್ಯ ಬಿತ್ತಂದರೆ ರಾತ್ರಿ ಬೇಕಂತ ಹೇಳಿದ್ರೆ ಬಿಜಾಪುರ ನಮ್ಮ ಮೇನ್ ಬ್ರ್ಯಾಂಚಿನಿಂದ ರಾತ್ರಿ ಸಹಿತ ತಂದು ಕೊಡುವಂಥ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ನಾಗ ಮಾಡ್ತೀವಿ. ಈ ಬಿ ಪಿ ಇದ್ದವರು, ಶುಗರ್ ಇದ್ದವ್ರಿಗೆ, ಅವ್ರು ದಿವಸ ಬಿ ಪಿ ಯಾರಿಗೈತಿ ಅದು ಒಂದು ಕೈ ಮುಗಿದು ಕೇಳ್ಕೊತೀನಿ. ನಿನ್ನೆ ಒಬ್ಬರು ನಮ್ಮ ಕಾರ್ಯಕರ್ತ ಬಿಜಾಪುರನಾಗ ಸತ್ತ. ಎದಕ್ಕೆ ತಿಳ್ಕೊಂಡ್ರಂದ್ರೆ ಬಿ ಪಿಗಳಿಗೆ ಸರಿಯಾಗಿ ತೊಗೊಲಾರ್ದಕ್ಕೆ. ಯಾರಿಗೇ ಬಿ ಪಿ ಇತ್ತಂದ್ರೆ ಮುಂಜಾನೆ ಎದ್ದುಕೊಳ್ಳಿ ಬಿ ಪಿಗಳಿಗೆ ತೋರಿ, ಇಲ್ಲಕಂದ್ರೆ ಬ್ರೈನ್ ಹ್ಯಾಮ್ರೇಜ್ ಆಗ್ತದೆ. ನಿನ್ನೆನೆ 4 ದಿವಸದಿಂದ ಬಿ ಪಿಗಳಿಗೆ ತೊಗೊಂಡಿಲ್ಲ, ಒಮ್ಮೆ ಅಟ್ಯಾಕ್ ಆಯಿತು ಅಲ್ಲೇ ಸ್ಪಾಟ್. ಅಂಥವ್ರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಮೆಡಿಕಲ್ ಶಾಪ್ನಿಂದ ಮನೆಗೆ ಕೊಡುವಂಥ ವ್ಯವಸ್ಥೆ. ಇನ್ನು ಮುಂದೆ 1 ತಿಂಗಳದು ನೀವು ಬಿ ಪಿ ಶುಗರ್ ಗುಳಿಗೆ ಒಯ್ದಿದ್ರಂದ್ರೆ ಇನ್ನೂ 2 ದಿವಸ ಇರ್ಲಾಕಾಗೇ ನಿಮ್ಗೊಂದು ಮೆಸೇಜ್ ಬರ್ತದೆ, ನಿಮ್ದು 1 ತಿಂಗಳು ಗುಳಿಗೆ ಮುಗಿಲಾಕ ಬಂದವು, ಮತ್ತು ಬಿ ಪಿ ಶುಗರ್ ಗುಳಿಗೆ ಬೇಕಾಗಿತ್ತು ಅನ್ನೋದು ಕೇಳುವಂಥ ಒಂದು ಮೆಸೇಜ್. ಅಂದರೆ ಜನರಿಗೆ ನೆನಪು ಮಾಡಿಕೊಡುವಂಥ ಕೆಲಸನೂ ಸಿದ್ದೇಶ್ವರ ಮೆಡಿಕಲ್ಸ್ ಮಾಡ್ತದೆ. ಇವೆಲ್ಲ ಕಡೆ ನಾವು ಎಲ್ಲ ದೊಡ್ಡ ದೊಡ್ಡ ಹಳ್ಳಿ ಅದಾವಲ್ಲ ಎಲ್ಲ ಕಡೆ ಔಷಧ ಅಂಗಡಿ ಮಾಡ್ಲಕತ್ತೀವಿ. ಚರ್ಚಣದಾಗ ಮಾಡಿದೀವಿ, ತಾಳಿಕೋಟಿ ಮಾಡಿದೀವಿ, ಮುದ್ದೇಬೇಳೆ ಮಾಡಿದೀವಿ, ಸಿಂದಗಿ ಮಾಡೀವಿ, ಇಂಡಿ ಮಾಡೀವಿ. ಬಿಜಾಪುರನಾಗ 8 ಔಷಧ ಅಂಗಡಿ ಅದಾವು. ಮುಂದೆ 108 ಬೆಡ್ಡಿಂದ ನಮ್ಮದು ಆಸ್ಪತ್ರೆ ಐತಿ, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಮೊನ್ನೆ ಒಂದು ಸ್ಕೀಮ್ ಮಾಡೀವಿ. ನಮ್ಮಲ್ಲಿ ಯಾರು ಹೆರಿಗೆಗೆ ಬರ್ತಾರೆ ಡೆಲಿವರಿಗೆ ಹೆಣ್ಮಕ್ಳು, ಹೆಣ್ಣು ಮಗು ಆಯ್ತಂದ್ರೆ ₹1 ಏನೂ ಚಾರ್ಜ್ ಮಾಡಲಾರ್ದ ಫ್ರೀಯಾಗಿ ಹೆಣ್ಮಗಳು ಹೆಣ್ಣು ಡೆಲಿವರಿ ಆಯ್ತಂದರೆ ಏನೋ ಔಷಧ ಕೊಡ್ತೀವಿ, ಯಾವುದೇ ರೀತಿ ಖರ್ಚಿಲ್ಲ. ಆ ಹೆಣ್ಮಗ ಗಂಡ ಅದ್ರ ಮಾತ್ರ ರೊಕ್ಕ ಕೊಡಬೇಕು. ಹಾಂ, ನೀವು ಪುಕ್ಷಟ್ಟೆ ಅದು ತಿಳ್ಕೊಬೇಡ್ರಿ. ಹೆಣ್ಣು ಆಯ್ತಂದ್ರೆ ಮಾತ್ರ 100ಕ್ಕೆ 100 ಫ್ರೀ. ಹೌದಲ್ರಿ ಸತೀಶ್ ಕುಲಕರ್ಣಿ ಪೂರ್ತಿ? ಹಾಂ ಹಾಂ, ನಮ್ಮದೇ ಒಂದು ಸ್ಕೀಮ್ ಮಾಡೀವಿ, ಲಕ್ಷ್ಮೀ ಪುತ್ರಿ ಸುರಕ್ಷಾ ಯೋಜನೆ ಅಂತೇಳಿ. ಲಕ್ಷ್ಮಿ ಇದ್ದಂಗೆ
ಹೆಣ್ಣು ಹೊಡೆದ್ರೆ ಏನೋ ಹತ್ತಿದ್ರಲ್ಲ, ಹಂಗಲ್ಲ. ಆ ಹೆಣ್ಣು ಹೊಡೆದವ್ರಿಗೆ ಫ್ರೀಯಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಂದೆ ನಮ್ಮ ಉದ್ದೇಶ ಏನೈತಪ್ಪ ಅಂದ್ರೆ, ಮುಂದಿನ 2 ವರ್ಷನಾಗ ನಾವು ಬಿಜಾಪುರನಾಗ ನಮ್ಮದೇ ಆದಂಥ ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಲಾಕತ್ತೀವಿ, ಸುಮಾರು 1,000 ಕೋಟಿ ರೂಪಾಯಿದ್ದು. ಅಲ್ಲಿಯೂ ಸಹಿತ ಬಡ ಮಕ್ಕಳು ಈಗ ಒಂದು ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ 1.5-2 ಕೋಟಿ ರೂಪಾಯಿ ಬೇಕು. ಯಾರು ಮೆರಿಟ್ ಅದಾರ, ಯಾವುದೇ ಜಾತಿಯವರು ಇರಲಿ, ಜಾತಿನೂ ಇಲ್ಲ, ಹಿಂದೂ ಸಮಾಜನಾಗ ಯಾವುದೇ ಜಾತಿಯವರು ಇರಲಿ, ಅದು ಹಿಂದೂ ಸಮಾಜದವರೇ ಇರಬೇಕು, ಅದು ಮಾತ್ರ ಕಂಪಲ್ಸರಿ. ಹಾಂ, ಅದು ಅದರೊಳಗೆ ಯಾರೇ ಮೆರಿಟ್ ಹುಡುಗರು ಇದ್ರೆ ಪೂರ್ತಿ ಫ್ರೀಯಾಗಿ 5 ಹುಡುಗರಿಗೆ ನಾವು ಸೀಟ್ ಕೊಡಬೇಕಂತ ನಿರ್ಣಯ ಮಾಡಿದ್ದೀವಿ. ಇದು ರೊಕ್ಕ ಗಳಿಸುವಂಥದ್ದಲ್ಲ, ಇದು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮ. ಇವತ್ತು ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿವಿ, ಸಿದ್ದೇಶ್ವರಪ್ಪ ಅವ್ರ ಹೆಸರಲ್ಲೇ ಮಾಡಿವಿ. ಇಲ್ಲಿ ಬಂತ್ನಾಳ ಸ್ವಾಮಿಗಳು ಇರದೇ ಇದ್ದರೆ, ಬಂತ್ನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ದರೆ ಈ ಜಿಲ್ಲೆಯಲ್ಲಿ ಯಾರೂ ಶಿಕ್ಷಣವಂತರ ಆಗ್ತಿದ್ದಿಲ್ಲ. ಬಂತ್ನಾಳ ಸ್ವಾಮಿಗಳು ದೊಡ್ಡ ಕೊಡುಗೆ ವಿಜಯಪುರ ಜಿಲ್ಲೆಗಿದೆ. ಆದರೆ ಅವ್ರು ನೆನಪಾರಿದ್ರು, ಬಂತ್ನಾಳ ಸ್ವಾಮಿಗಳ ಹೆಸರೇ ಮಾಯ ಹೋಗಿತ್ತು. ನಾವು ಮೊದಲ ಇಲ್ಲೆಲ್ಲ ನಮ್ಮ ಮ್ಯಾಗ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ಅದಾರ, ಸಂಗು ಸಜ್ಜನವ್ರು ಅದಾರ, ನಮ್ಮ ಸಾಹೇಬಾಬಾ ಸಿಂದಗಿಯವ್ರು ಅದಾರ, ಅನೇಕ ಹಿರಿಯರು. ನಾವು ಮುಗುಳ್ಕೋಡು ಮುತ್ಯಾರಿದ್ರು ಮೊದಲಿನವರು, ಶಿವೋಗಿ ಸಿದ್ದರಾಮೇಶ್ವರರು, ಷಡಕ್ಷರಿ. ಅವ್ರ ಬಳಿ ಹಿಂಗೆ ಮಾಡ್ಬೇಕಂತ ಹೋದಾಗ ಅವ್ರು ಹೇಳಿದ್ರು, ಎಷ್ಟು ಖುಷಿ ಆದ್ರಂದ್ರೆ ಅವ್ರು ಹೇಳಿದ್ರು, ಬಸವನಗೌಡ ನೀ ಮಾಡು ಮಂತ್ನಾಳ ಸ್ವಾಮಿಗಳನ್ನ ಎಲ್ಲ ನೆನಪಾರ ಈ ಜಿಲ್ಲಾದಾಗ, ನನ್ನ ಕಡೆಯಿಂದ 2 ಲೋಡ್ ಗೋಧಿ ಕೊಡ್ತೀನಿ ಅಂತೇಳಿ 2 ಲೋಡ್ ಗೋಧಿ ಕೊಟ್ಟರು. ಆ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಅಂತೇಳಿ ಸುಮಾರು 40 ಎಕರೆದಲ್ಲಿ ಸುಮಾರು 8 ಕೋಟಿ ಆಗೈತೆ ಸಂಗಣ್ಣವ್ರಿಗೆ, ಒಂದು 40 ಕೋಟಿ ಆಗೈತೇನ್ರಿ? 60 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಬಿಜಾಪುರನ ಕಟ್ಟಿವಿ, ಕೌಲಿಗಿ. ಅಲ್ಲಿ ಫ್ರೀ ಇಟ್ಟಿವು. 95 ಅಬೌವ್ 10 SSLC ಮಾಡ್ತಾರಲ್ಲ ಅವ್ರಿಗೆ 100% PUCಗೆ ಫ್ರೀ ಕೊಡೋಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಲಾ ಕಾಲೇಜ್ ಮಾಡಿದ್ದೀವಿ, ನರ್ಸಿಂಗ್ ಕಾಲೇಜ್ ಮಾಡಿದ್ದೀವಿ, ಈಗ ನಾವು ಇದನ್ನು ಮಾಡ್ಲಾಕತ್ತೀವಿ, ಅಗ್ರಿಕಲ್ಚರ್ ಕಾಲೇಜ್, ಹಾಂ ಅಗ್ರಿಕಲ್ಚರ್ ಕಾಲೇಜ್ ಮಾಡ್ಲಾಕತ್ತೀವಿ. ಮುಂದೆ ಮೆಡಿಕಲ್ ಕಾಲೇಜು, ಆಯುರ್ವೇದ ಕಾಲೇಜು, ಇದ್ರಾಗ ಎಲ್ಲ ಬಡವ್ರಿಗೂ ಅನುಕೂಲ ಆಗಬೇಕು. ಇವತ್ತೇನು ತಾಂಬಾದಾಗ ಇಷ್ಟು ಜನ ಸುಮಾರು 40 ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಿರಲ್ಲ, ನೀವೆಲ್ಲ ಹಿಂಗೆ ಸಹಕಾರ ಮಾಡಿದ್ರಿಂದ ರಾಜ್ಯದಲ್ಲಿ 5,400 ಕೋಟಿ ಆಗಿದೆ. ಮುಂದಿನೂ ನಮ್ಮ ಸಿದ್ಧಶ್ರೀ ಮೇಲೆ ಆಶೀರ್ವಾದ ಇರಲಿ. ಒಮ್ಮೊಮ್ಮೆ ಅಪಪ್ರಚಾರನೂ ಆಗ್ತಿರ್ತಾವೆ, ಅವು ಕಿವಿಗೆ ಹಾಕೋಬೇಡ್ರಿ. ಇಟ್ಟೆಲ್ಲ ಸಂಸ್ಥೆ ಬೆಳೆದೈತಂದ್ರೆ ಗುರುಗಳು ಹೇಳಿದ್ರಲ್ಲ, ಈ ಹೊಟ್ಟೆ ಕಿಚ್ಚಿನ ಮಂದಿ ಎಲ್ಲ ಕಡೆ ಇರೋರೆ. ಮಹಾಭಾರತ ರಾಮಾಯಣದಾಗ ಇದಾರ, ನಾವು ಈಗಿಲ್ಲ. ಏನವರು ಅಣ್ಣತಮ್ಮರೊಳಗೆ ಜಗಳಿದ್ದು ಇಲ್ಲ. ಯಾರು ಪಾಂಡವರು ಎಲ್ಲ ಅಣ್ಣತಮ್ಮರೆಲ್ಲ ಕಾಕನ ಮಕ್ಕಳೇ, ಏನು ಬೇರೆ ಮಕ್ಕಳು ಏನೋರು. ರಾಮಾಯಣದಾಗ ಏನಾಯಿತು, ರಾಮಾಯಣ ಅವನ ಯಾರು ಭರತನ ತಾಯಿ ಒಟ್ಟು ನನ್ನ ಮಗನೇ ರಾಜ ಆಗ್ಬೇಕಂತೇಳಿ ಅಲ್ಲಿ ಜಗಳ ಚಾಲಾಯಿತು. ಅಲ್ಲಿ ಹೊಟ್ಟಿಗೆ ಮಂತರೇ ತೊಗೋಬೇಕಿದ್ರೆ ಆಕೆ ಸೇವಕಿ ಯಾರ್ದು, ಆ ಭರತನ ತಾಯಿದು. ಆಕೆ ದಿನ ತುಂಬಾಕಿ ನಾಳೆ ರಾಮ ಹಿಂಗಾದ್ರೆ ನಿನ್ನ ಮಗನ ಗತಿ ಏನು, ಇದು ಹಂಗೇನು ಹಳ್ಯಾಗೂ ಇರ್ತಾರಿಲ್ಲ, ಯಾರು ಚಲೋ ಕೆಲಸ ಮಾಡ್ತಿದ್ರು ಹೆಂಗೆ ಕಲ್ಲು ಹಾಕ್ಬೇಕು ಅನ್ನೋ ಹಂಗೆ ಇದ್ದೇ ಇರ್ತದೆ, ಅಪಪ್ರಚಾರ ಇರ್ತದೆ. ಆ ಅಪಪ್ರಚಾರ ನಡ್ಬರ್ಕನೇ 19 ವರ್ಷನಾಗ 19 ವರ್ಷ ಇಲ್ಲರಿ ನಮ್ಮ ಸಿದ್ಧಸಿರಿ 19 ವರ್ಷನಾಗ 5 ಲಕ್ಷ ರೂಪಾಯಿದಿಂದ ಚಾಲು ಆಗಿದಂಥ ಒಂದು ಸಂಸ್ಥೆ 5,400 ಕೋಟಿ ರೂಪಾಯಿ ಡಿಪಾಸಿಟ್ ಹೊಂದಿದ ಸಂಸ್ಥೆ ಆಗಬೇಕಾದ್ರೆ, ಇಷ್ಟು ಸಣ್ಣ ಅವಧಿಯೊಳಗೆ ಬೆಳಿಬೇಕಾದ್ರೆ ನಿಮ್ಮೇನು ಬಿಜಾಪುರ ಜಿಲ್ಲಾ ಅದನ್ನು ಉಪಯೋಗ ಮಾಡುವಂಥ ಒಂದು ಟೆಕ್ನಾಲಜಿ ಬಂದದ. ನಾವೆಲ್ಲ ನಮ್ಮ ಆಡಳಿತ ಮಂಡಳಿಯವರು ನಾಗ್ಪುರಕ್ಕೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ರೈತನಿಗೂ ಒಳ್ಳೆಯದಾಗಬೇಕು, ನಮ್ಮ ನಿರುದ್ಯೋಗಿ ಯುವಕರಿಗೂ ಉದ್ಯೋಗ ಸೃಷ್ಟಿಯಾಗಬೇಕು. ಅದ್ರ ಜೊತೆಗೆ ಒಳ್ಳೆಯ ವ್ಯಾಪಾರಸ್ಥರದಾರ, ದಿನಾಲು ಅವರು ಕಿರಾಣಿ ಅಂಗಡಿಯೋ, ಗೊಬ್ಬರ ಅಂಗಡಿಯೋ, ಯಾವ್ಯಾವ ಚಾದ ಅಂಗಡಿಯೋ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಸಹಿತ
ನಾವು 5 ಲಕ್ಷ ರೂಪಾಯಿವರೆಗೆ 3 ಜಾಮೀನು ಮೇಲೆ ಯಾವುದೇ ಆಸ್ತಿ ಒತ್ತಿ ಇಟ್ಕೊಲಾರ್ದೇ ಯಾರ್ದು ಒಳ್ಳೆಯ ವ್ಯಾಪಾರ ಮಾಡ್ತಾರೆ ಅಂಥವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡ್ತೀವಿ. ಅದರ ಜೊತೆಗೆ ಬೇಕಾದಷ್ಟು ದೊಡ್ಡ ವ್ಯಾಪಾರ ಕಾಂಟ್ರಾಕ್ಟ್ರು ಮತ್ತು ದೊಡ್ಡ ಬಿಸ್ನೆಸ್ ಮಾಡೋರಿಗಿದ್ದರೆ ನಮ್ಮಲ್ಲಿ ಲಿಮಿಟ್ ಇಲ್ಲ. ಒಬ್ಬರು ಬಂಗಾರ ಅಂಗಡಿಯವ್ರಿಗೆ ನಾವು 450 ಕೋಟಿ ರೂಪಾಯಿ ಸಾಲ ಕೊಟ್ಟಿವಿ. ಎಷ್ಟು? 450 ಕೋಟಿ ರೂಪಾಯಿ ಬಂಗಾರ ಅಂಗಡಿಯವ್ರಿಗೆ. ಇನ್ನೊಬ್ಬ ದೊಡ್ಡ ಗುತ್ತಿಗೆದಾರಿಗೆ 500 ಕೋಟಿ ರೂಪಾಯಿ ಕೊಟ್ಟಿವಿ. ಯಾರೇ ದೊಡ್ಡ ವ್ಯಾಪಾರಸ್ಥರು ದೊಡ್ಡ ಓಡಿ 5 ಕೋಟಿ 10 ಕೋಟಿ 15 ಕೋಟಿ 50 ಕೋಟಿ 100 ಕೋಟಿ 200 ಕೋಟಿ ಹಿಂಗೂ ಸಾಲ ಕೊಟ್ಟಿವಿ. ಹಂಗೆ ವಸೂಲಿ ಮಾಡ್ತೀವಿ. ವಸೂಲಿ ಒಳಗೂ ಏನು ಕಡಿಮೆ ಇಲ್ಲ. ಯಾರ್ದು ಮುಲಾಜಿ ಇಡೋದಿಲ್ಲ. ರಾಜಕೀಯದವರು ರಾಜಕಾರಣಿಗಳ ಬಳಿ ಯಾರೂ ರೊಕ್ಕ ಇಡೋದಿಲ್ಲ ಮೊದಲೇದು. ಯಾಕಂದ್ರೆ ರಾಜಕಾರಣಿಗಳ ಮ್ಯಾಗ ವಿಶ್ವಾಸ ಇರೋದಿಲ್ಲ ಜನರದು. ಆದರೆ ನಾವೊಬ್ಬ ಅಪವಾದ ಅದಕ್ಕೆ. ಒಬ್ಬ ರಾಜಕಾರಣಿ ಮತ್ತು ಎಲ್ಲರಿಗೂ ಬೈಕೋತ ಅಡ್ಡಾಡೋವಂಥ ರಾಜಕಾರಣಿ ಹೇಳಿದ್ರಲ್ಲ ನಮ್ಮ ಗುರುಗಳು, ನೇರವಾಗಿ ಮಾತಾಡ್ಬೇಕು. ತಪ್ಪಿದ್ದಾಗ ಮಾತಾಡಲಿಲ್ಲ ಅಂದ್ರೆ ನಮ್ಮ ಜನರಿಗೆ ಒಳ್ಳೇದಾಗೋದಿಲ್ಲ, ನನಗೆ ಚಲೋ ಆಗ್ತಿರ್ಬೇಕು. ತಪ್ಪು ಅಂದ್ರೇನು? ಮಾನ್ಯ ಮಾತಾಡಿದೆ ಸಿದ್ದರಾಮಯ್ಯನವ್ರಿಗೆ ವಿಧಾನಸಭೆಯಲ್ಲಿ. ಏನು ಮಾತಾಡಿದೆ? ಗ್ಯಾರಂಟಿ ಕೊಟ್ಟಿನಿ 10 kg ಬೇಕಾ ಬೇಡವಾ? ನಾ ಎಲ್ಲ ಇದು ಕತೆ ಬೇಡ ಅಂತ ಹೇಳಿದೆ. ಈ ಕತೆ ಹೊಡಿಬೇಡ್ರಿ. ನಮಗೆ ಬೇಕಾಗಿದ್ದು ನಮ್ಮ ಕಲಿತ ಹುಡುಗರಿಗೆ ನೌಕರಿ, ನಮ್ಮ ಹೊಲಕ್ಕೆ ನೀರ, 10 ತಾಸು ಕರೆಂಟ. ಇದು ಕೊಟ್ಟರೆ ನಿಮ್ಗೆ ಯಾವ ಮಗ ಗ್ಯಾರಂಟಿ ಸೋಲಾಗ ನಿಮ್ಮ ಮನೆ ಮುಂದೆ ನಿಂತು ಕಾಕಾ ಸಾಬುಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ 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 ಬರೀ 2,000 ಸೋಲಾಗಿ. ಬರೀ 2,000 ಎಲ್ಲ ಕೊಡೋದು ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ 2,000 ಕೊಟ್ಟರು. ಗಂಡಸ್ರ ಬಸ್ ರೇಟ್ ಡಬಲ್ಲ. ಮರನು ತಾರೆ 25 100 ಆಯಿತು. 100 ರೂಪಾಯಿ ಅಪ್ಡೇಟ್ 500 ಆಯಿತು. ಎಲ್ಲ ಪೆಟ್ರೋಲ್ದಾಗ ಟ್ಯಾಕ್ಸ್, ಡೀಸೆಲ್ದಾಗ ಟ್ಯಾಕ್ಸ್, ನಿಮಗೆಲ್ಲ ಅದ್ರಾಗ ಆ ಕಡೆ ಒತ್ತುದು ಈ ಕಡೆ ಕೊಡೋದು. ನೀವು 2,000 ಕೊಡ್ತಾರೆ, ಇದೇ ಲೆಕ್ಕ ಹಾಕ್ತೀರಿ. ನಿಮ್ಮದು 3,000 ಹೋಗೋದು ನೋಡೋದೇ ಇಲ್ಲ. ಇದರಿಂದ ಈ ರಾಜ್ಯ ಉದ್ಧಾರ ಆಗೋದಿಲ್ಲ. ನಮ್ಮ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ, ನೀವು 1,16,000 ಕೋಟಿ ಮತ್ತೆ ಸಾಲ ತೆಗಿಲಕತ್ತೀರಿ. ಎದಕ್ಕೆ? ನೌಕರದಾರ ಪಗಾರ ಕೊಡ್ಲಾಕ ಗ್ಯಾರಂಟಿ 8 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ಅವ್ರೊಬ್ಬರೇ ಮಾಡಿಲ್ಲ. ಹಿಂದಿನ ಎಲ್ಲ ದೊಡ್ಡ ದೊಡ್ಡ ರಕ್ತದಿಂದ ಬಡ್ಕೊಡ್ತೀನಿ, ನೀರಾವರಿ ಮಾಡ್ತೀನಿ ಅಂದು ಪುಣ್ಯಾತ್ಮನ ಹಿಡಿದು ಎಲ್ಲರೂ ಸಾಲ ಮಾಡ್ಯಾರ. ಅವ್ರಿಗೆ ಹೇಳ್ದೆ ನಾನು, ರಕ್ತದಿಂದ ಬರೆದು ಕೊಡ್ತೀನಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ದ. ಏನು ಸುಡುಗಾಡ ಮಾಡ್ದೆ, ನೀರಾವರಿಗೆ 1 ರೂಪಾಯಿ ಕೊಡಲಿಲ್ಲ. ವಿಧಾನಸಭೆದಾಗೆ ಬೈದು ಬಂದೇವನಿಗೆ. ಮರುದಿವ್ಸ ಇದ್ರೆ ನಮ್ಮ ಚರಂತಿ ಮೋಟ್ರು ಗೋವಿಂದ ಕಾರಜೋಳ್ರು ಏನೇನೋ ಹೇಳ್ರಿ ಗೌಡ್ರ, ಏನೂ ಇಲ್ಲ. ಇವತ್ತು ಯಡಿಯೂರಪ್ಪ 10,000 ಕೋಟಿ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಅವನು ಮಾರಿ ಮ್ಯಾಗೇ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂದಾಗ 10,000 ಕೋಟಿ ಹೇಳ್ದೆ. ಅವು 1 ರೂಪಾಯಿನೂ ಕೊಡಲಿಲ್ಲ, ಸುಡುಗಾಡು ಇಲ್ಲ. ಮೊನ್ನೆ ಸಿದ್ದರಾಮಯ್ಯಗೂ ಇದೇ ಹೇಳಿದೆ, ನೀವು ರಾಜ್ಯದಾಗ ಅತಿ ಹೆಚ್ಚು ಟೈಮ್ ಮುಖ್ಯಮಂತ್ರಿ, ಶಬಾಷ್ ಬಹುಮಾನ ಕೊಡೋನು. ಅಲ್ಲಿದಿಂದ ಹೆಚ್ಚು ಬಜೆಟ್ ಇದು ಮಾಡಿರಿ, ಶಬಾಷ್ ಬಹುಮಾನ ಕೊಡೋನು. ಆದ್ರೆ 3ನೇದು ಹೇಳಿದೆ, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ. ಮೊದಲೇ ಟರ್ಮ್ದಾಗ ಬರೋಬ್ಬರಿ ಲೆಕ್ಕದಾಗಿದ್ರಿ. ಈ ಟರ್ಮ್ದಾಗ ಏನು ಅನಿಸ್ಲಾಕತ್ತೈತಿ ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯ ಕಂಡ ಅತಿ ಕಡು ಭ್ರಷ್ಟ ಮುಖ್ಯಮಂತ್ರಿ ಆಗ್ಲಾಕತ್ತೀರಿ, ಹುಷಾರ್ ಅಂತ ಹೇಳ್ದೆ. ಏನು ತಪ್ಪೇನೈತಿ? ಮುಂದವ್ರಿಗೆ ಹೇಳಿದೆ, 1,16,000 ಕೋಟಿ ನೀವು ಗ್ಯಾರಂಟಿ ಮತ್ತು ಪಗಾರ ಕೊಡ್ಲಾಕ ಸಾಲ ತೆಗಿಲಕತ್ತೀರಿ. ಇನ್ನೂ 1,00,000 ಕೋಟಿ ತೆಗೀರಿ. ತೆಗೆದು ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣ ಮುಗಿಸಿಬಿಟ್ರೆ ಅಂದ್ರೆ ಈಗ ಅಲ್ಲಿ ಸುಮಾರು ಒಂದು 60,000 ರಿಂದ 70,000 ಕೋಟಿ ರೈತರಿಗೆ ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಕೊಡಬೇಕು. ಮೊನ್ನೆ ಡಿಕ್ಲೇರ್ ಮಾಡ್ಯಾರ 40 ಲಕ್ಷ ರೂಪಾಯಿ ನೀರಾವರಿ ಇದ್ದ ರೈತನಿಗೆ. ಖುಷ್ಕಿ ಇತ್ತಂದ್ರೆ, ಒಣ ಬೇಸಾಯ ಇತ್ತಂದ್ರೆ 30 ಲಕ್ಷ ರೂಪಾಯಿ. ಯಾವಾಗ ಕೊಡೋರು? 3 ವರ್ಷ ಅವಧಿಯಲ್ಲಿ ಕೊಡ್ತೀವಿ. ಸುಳ್ಳು ಹೇಳ್ಕೊತ ಹೋಗ್ಬಿಡೋದು. ಇನ್ನು 2 ವರ್ಷ ಉಳಿದೈತೆ ದಾಟಿಸ್ಕೊಂಡು ಹೋಗ್ಬಿಡೋದು. ಮತ್ತು ಇಲೆಕ್ಷನ್ ಮಾಡಿ ನೀವು ಇದು ಬೇಡತ್ತೆ ಇದನ್ನು ಒಗಿತೀರಿ, ಇದು ಬೇಡತ್ತೆ ಇದು ಒಗಿತೀರಿ. ಮತ್ತೊಬ್ಬ ಬರ್ತಾನೆ, ಅವನು ರಕ್ತದಿಂದ ಬರೆದು ಕೊಡ್ತೀನಿ ಆತಾನ. ಈಗ ಅವನ ಮಗ ಬರೋದನ್ನ ಮಾಂಸ ಖಂಡದಿಂದ ಬರೆದು ಕೊಡ್ತೀನಿ ಅಂತೇಳಿ. ಯಾವ ಸುಡುಗಡೆ ಯಾವ ಮಕ್ಕಳು ಮಾಂಸ ಖಂಡನೂ ಇಲ್ಲ,
ರಕ್ತನೂ ಇಲ್ಲ, ನಿಮ್ಮದೇ ರಕ್ತ ಮಾಂಸ ತಿಂದು ವಿದೇಶನಾಗ ಆಸ್ತಿ ಮಾಡೋವಂಥವ್ರು ಮುಖ್ಯಮಂತ್ರಿ ಆಗ್ಲಾಕತ್ತಾರೆ. ಅದಕ್ಕೆ ನಮ್ಮ ವಾದ ಏನಪ್ಪ ಅಂದ್ರೆ, ನಾ ಹೇಳಿದ್ದು ಇದು ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು 1 ಲಕ್ಷ ಕೋಟಿ ತೆಗೀರಿ. ಹೆಂಗೆ ಆದರೂ ನಾನು ಏನೋ 8 ಲಕ್ಷ ತೆಗೆದಿರಿ, ಇನ್ನೊಂದು 1 ಲಕ್ಷ ತೆಗೆದು ರೈತರಿಗೆ ಒಂದು ಒಳ್ಳೆಯ ಬೆಲೆ ಕೊಡ್ರಿ. ಅವ್ರಿಗೆ ಒಂದೇ ದಿವಸನಾಗ ಒಬ್ಬ ರೈತ 5 ಎಕರೆ ಐತೆ ತಿಳ್ಕೊರಿ ನೀರಾವರಿ, ಅವನು ಮುಳುಗಡೆಗೆ 5 × 4 20 2 ಕೋಟಿ ಆಯಿತು. 2 ಕೋಟಿ ಒಂದೇ ದಿವಸ ಅಕೌಂಟಿಗೆ ಹಾಕಿಬಿಟ್ರಿ. ಅವ ಏನು ಮಾಡ್ತಾನೆ, ಮತ್ತೊಂದು ಕಡೆ ಜಮೀನು ತೊಗೋತಾನ, ಮನೆ ತೊಗೋತಾನ, ತಂದು ಸೆಟ್ಲ್ ಮಾಡ್ಕೋತಾನೆ. ಈಗ ಪಾಪ ಅವನಿಗೆ ಜಮೀನು ತೊಗೋತೀರಿ, 3-4 ವರ್ಷಗಟ್ಟಲೆ ನೀವು ಅವನಿಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ಇವತ್ತು 40 ಲಕ್ಷ ಇದ್ದಿದ್ದು ಜಮೀನು ನಾಳೆ 80 ಆಗ್ತತಿ. ಆದರೆ ನೀವು ತೊಗೋದು 40 ತೊಗೋತೀರಿ. ಆ ರೈತರಿಗೆ ಅನ್ಯಾಯ ಮಾಡ್ದಂಗೆಲ್ಲ. ಅದ್ರ ಜೋಡ ಕರ್ನಾಟಕದಾಗ 2,88,903 ಸರ್ಕಾರಿ ಹುದ್ದೆ ಖಾಲಿ ಅದಾವೆ. ಎಷ್ಟು? 2,88,903. ಮತ್ತು ಇವು ನಿಗಮ ಮಂಡಳಿ ಅದಲ್ಲ, ಇವೆಲ್ಲ ನಿಂಬಿ ನಿಗಮ, ಇಲ್ಲಿ ನಿಂಬಿ ನಿಗಮ ಏನು ನಿಂಬಿನೂ ಇಲ್ಲ, ನಿಂಬಿ ಪೀಸೂ ಇಲ್ಲ ಅದ್ರೊಳಗೆ. ಅಂಥ ನಿಗಮಗಳಲ್ಲಿ 1 ಲಕ್ಷಕ್ಕೆ ಹುದ್ದೆ ಖಾಲಿ ಅದಾವೆ. 4 ಲಕ್ಷ ಹುದ್ದೆ ಖಾಲಿ ಕರ್ನಾಟಕದಾಗ ಅದಾವು. ಪೊಲೀಸ್ ಇಲಾಖೆಯಲ್ಲೇ ಸುಮಾರು ಒಂದು 20,000 ಹುದ್ದೆ ಖಾಲಿ ಅದಾವೆ. ಇವ್ರನ್ನೆಲ್ಲನೂ ನಾವು ಭರ್ತಿ ಮಾಡಿದ್ರೆ ಆ 4 ಲಕ್ಷ ಕುಟುಂಬ ಏನದಾವಲ್ಲ ಬಡತನ ರೇಖೆಯಿಂದ, ಅದ್ರಾಗ ಎಲ್ಲರೂ ಬರ್ತಾರೆ. SC ST ದವ್ರ ಪಾಲಿನ ಅವ್ರು ತೊಗೋತಾರೆ, ಜನರಲ್ದವ್ರು ಅವ್ರು ತೊಗೋತಾರೆ. ಯಾರ್ಯಾರಿಗೆ ಎಷ್ಟು ಪಾಲು ಬರೋದು ಈಗ ಒಳ ಮೀಸಲಾತಿನೂ ಮಾಡ್ಯಾರ. ನಾ ಹೇಳಿದ್ದಿಟ್ಟೆ, ನೌಕರಿ ಕೊಡ್ರಿ, ನೀರು ಕೊಡ್ರಿ, ಅಂದ್ರೆ ಕರ್ನಾಟಕ ಉದ್ಧಾರ ಆಗ್ತದೆ. ಬರೀ ಬರ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ, ಲೂಟಿ ಮಾಡ್ತೀರಿ, ಹೋಗಿ ದುಬೈದಾಗ, ಕೋಯತ್ನಾಗ, ಮಾರಿಷಸ್ನಾಗ ಆಸ್ತಿ ಮಾಡ್ತೀರಿ. ಅದು ಯಾರ ಹೆಸರು ಇರ್ತೈತೋ ಏನೋ. ನೀವು ನಾಳೆ ಎಲ್ಲರ ಆಕ್ಸಿಡೆಂಟ್ನಾಗೋ ಹೆಲಿಕಾಪ್ಟರ್ ದಬಕ್ಕತ್ತು ಬಿದ್ದು ಡಬಕ್ಕತ್ತು ಸತ್ರ ಎಲ್ಲಿ ಮೊನ್ನೆ ಅಜಿತ್ ಪವಾರ್ ಸಾಯಲಿಲ್ಲ, ಗುರ್ತದೇನೆ ಅಜಿತ್ ಪವಾರ್ದ ಆಸ್ತಿ ಎಟ್ಟೈತೆ ಅಂದ್ರೆ 1 ಲಕ್ಷ ಕೋಟಿ ಐತತ್ತ. ಹೆಂಡ್ರ ಮಕ್ಳಿಗೆ ಏನೂ ಗುರ್ತಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಒಳಗೊಮ್ಮೆ ಹೋಗಿ ಕಾಗದ ಎಲ್ಲ ರಿಟರ್ನ್ ಹುಡುಕಾಡ್ತಾವೆ, ಮತ್ತು ಬಂದು ಮಂದಿ ಬರೋಣ ಅಳ್ಕೊತ್ಕೊಂಡಿರ್ತಾರೆ. ಈ ರಾಜಕಾರಣಿಗಳು ಹಣೆ ಬಾರಿ ಇಟ್ಟೆ. ನಾ ಹೇಳಿದೆ, ಏನು ಮಾಡೋದಿರಿ ದುಬ್ಬೈದಾಗ ಆಸ್ತಿ ಮಾಡಿ, ಈಗ ಬಾಂಬ್ ಹಾಕ್ಲಕ್ಕತ್ತಾರ, ಹೋಗ್ರಪ್ಪ ನಿಮ್ಮ ಆಸ್ತಿ ಎಲ್ಲಿ ಹುಡುಕಾಡ್ಕೊಂಡು ಬರ್ರಿ. ಹೌದಿಲ್ಲ, ಈಗ ದುಬೈಗೆ ಹೋಗ್ರಿ ಮಕ್ಕಳ, ಯಾರ್ಯಾರು ಮಾಡಿರಲ್ಲ, ಹೋಗಿ ನಿಮ್ಮ ಹೋಟೆಲ್ಲ, ನಿಮ್ಮ ಹಡಗ ಪಡಗ ಎಲ್ಲರೇ ಬಾಂಬ್ ಬಿದ್ದಾವ ಇಲ್ಲಿ ನೋಡ್ಕೊಂಡು ಬರ್ರಿ. ಅದಕ್ಕೆ ಜನರು ಲೂಟಿ ಮಾಡೋದನ್ನು ಬಿಟ್ಟರೆ ಕರ್ನಾಟಕ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಆಗುವಂಥ ಅವಶ್ಯಕತೆ ಇವತ್ತು ರಾಜ್ಯಕ್ಕೆ ಭಾಳ ಐತೆ. ಈಗ ಅಪ್ಪ ತಿಂದು ಲೂಟಿ ಮಾಡಿ ಜೈಲಿಗೆ ಹೋದವ, ಈಗ ಅವ್ರ ಮಗ ಏನು ಸುಧಾರಣೆ ಮಾಡ್ತಾನೆ ನಿಮ್ಮನ್ನ? ಅವ್ರ ಅಪ್ಪನ ಜೈಲಿಗೆ ಕಳ್ಸೋದಾನೆ ಮುಖ್ಯಮಂತ್ರಿ, ಅದ್ರ ಗತಿ ಏನು ರಾಜ್ಯದ್ದು? ಅದಕ್ಕೆ ಅವ್ರಿಗೆ ಹೇಳೀನಿ, ನನ್ನ ಕೆದಕ್ಲಾಕ ಬರಬೇಡ. ನಾ ಬಂದೆ ತಿಳ್ಕೋರಿ 28ಕ್ಕೆ ಯಾರ್ಯಾರ ಮಕ್ಕಳು ಗಣಪತಿ ಮ್ಯಾಕಲ್ಲಿ ಹೋಗಿದ್ರೆ ಬುಲ್ಡೋಜರೇ ಅವ್ರಿಗೆ. ನಾ ಏನು ರೊಕ್ಕ ತಿನ್ನೋದು ಬೇಕಾಗಿಲ್ಲ. ಈಗ ನಮ್ಮ ಮಗನ ತಯಾರು ಮಾಡಿಬಿಟ್ಟಿವಿ ಸಿದ್ದೇಶ್ವರಿಗೆ. ಈಗ ಏನಿದ್ರು ಫುಲ್ ಬ್ಯಾಟಿಂಗ್ ಮಾಡ್ಬೇಕಂತೇಳಿ ಇವತ್ತು ಈ ಸಿದ್ದೇಶ್ವರಿಗೆ ರಾಜೀನಾಮೆ ಕೊಟ್ಟು ಅವ್ನಿಗೆ ಮಾಡೀನಿ. ನಾ ಮುಂದೆ ನಂದು 28ಕ್ಕೆ JCB ನೋಡೋಣ. ಅದು ಹ್ಯಾಂಗೆ BJP ಸೇರಿ ಮುಖ್ಯಮಂತ್ರಿ ಆಗ್ತೀನೋ, JCBನೇ ನಾಳೆ ಆಡಳಿತಕ್ಕೆ ಬಂದ್ರೆ ಏನು ಮಾಡೋರದಿರಿ? ಜನ ತಿರುವಾಡಿ ಬೆನ್ನು ಹತ್ತಿದ್ರು ಅಂದ್ರೆ ಎಷ್ಟು ರೊಕ್ಕ ಕೊಟ್ಟರು ಏನಾಗೋದಿಲ್ಲ. ನಾನು ಬಿಜಾಪುರನಾಗ ಮನೆ MLA ಸೋಲಿಸ್ಬೇಕಂತೇಳಿ ಅಲ್ಲಿದು ಬತ್ತು, ಇಲ್ಲಿದು ಬತ್ತು. ಎಲ್ಲ ರೊಕ್ಕ ಕೊಟ್ಟರು. ನಮ್ಮ ಬಿಜಾಪುರ ಮಂದಿ ಭಾಳ ಹುಷಾರು. ಬಸವನಗುಡಿ ಇದ್ರೆ ಬಿಜಾಪುರನಾಗ ಚೆಂದಾಗಿರ್ತೀವಿ, ಇಲ್ಲಕ್ಕಂದ್ರೆ ನೋಡಿ ಪಾಕಿಸ್ತಾನ ಆಗ್ತದೆ, ನಮ್ಮ ಮಂದಿ ಗೊತ್ತು. ತೊಗೊಂಡ್ರು. ನಾ ಹೇಳಿದ್ದೆ ಮೊದಲೇ 1 ವರ್ಷದಿಂದ ಹೇಳಿದ್ದೆ, ಇವ ಇಟ್ಟು ಕಳಿಸ್ತಾನ ಅಂತೇಳಿ. ಹಂಗಾಯ್ತು, ಸತ್ಯ ಆಯಿತು. ಕಳಿಸಿದ್ರು, ತೊಗೊಂಡ್ರೆ ಎಲ್ಲ ಪಾಪ. ನಾವು ತೊಗೋಬೇಡ, ತೊಗೊಳ್ಲಿಕ್ಕಂದ್ರೆ ಪಾಪ ಅವ್ರಿಗೆ ಭಾಳ ನಾರಾಜ ಆಗ್ತೈತಿ, ಅಪಮಾನ ಆಗ್ತೈತಿ. ಇಷ್ಟು ರೊಕ್ಕ ಕೊಡ್ಲಾಕತ್ತೀವಿ, ಈ ಜನ ತೊಗೋದಿಲ್ಲ ಅಂದ್ರೆ ಎಷ್ಟು ಮೂರ್ಖರು.